ಊರಿನ ಹಿರಿಯರು ಊರಲ್ಲಿ ಹಬ್ಬ ಮಾಡ್ಬೇಕಂದ್ರೆ ಕಾರಣ ಏನಂದ್ರೆ ಇದು ಅಮ್ಮ ಕಳಿಸೋದಿದು. ಊರಿಗೆ ಪಟ್ಟಿ ಹಾಕಿ ಮನೆಗೆ 1,000 ಹಾಕಿ ಒಂದು ಕುರಿ 5 ಕುರಿ ತಂದು ಕೊಯ್ತೇವೆ. ಊರಲ್ಲಿ 5 ಕುರಿ ತಂದು ಕೊಯ್ದು ಊರಿಂದ ಹೊರಗೆ ಅಡುಗೆ ಮಾಡಿ ಮತ್ತೆಲ್ಲರಿಗೂ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಮನೆಗೆ ಏನೂ ಒಯ್ಯಂಗಿಲ್ಲ. ಈ ಕಾರಣ ಏನಂದರೆ ದನ ಕರ ಸಣ್ಣ ಮಕ್ಕಳು ಮರಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಮ್ಮನ ಹೆಸರು ಮೇಲೆ ಕುರಿ ಕೊಯ್ತೀವಿ. ಅಮ್ಮನ ಹೆಸರು ಮೇಲೆ ಕುರಿ ಕೊಯ್ದು ಮತ್ತು ರಾತ್ರಿ ಎಲ್ಲ ಊಟ ಆದಮೇಲೆ ಅಮ್ಮಗೆ ಮತ್ತು ಹೊರಗೆ ಹೋಗಿ ಕಳಿಸ್ಬರ್ತೇವೆ. ಸುಮಾರು ಒಂದು 20 ಜನ 25 ಜನ ಹೋಗಿ 102 ಮನೆ ಇದೆ ಊರಲ್ಲಿ. 102 ಮನೆಯವರು ವಿಶೇಷ ಪೂಜೆ ಅಂತ ಮಾಡ್ತೇವೆ ನಾವು. ಈ ಪೂಜೆ ಅಂದರೆ ಎಲ್ಲ ನಮ್ಮ ಊರಿಗೆ ಸಂಬಂಧಪಟ್ಟಿದ್ದು, ಸಣ್ಣರಿಂದ ಹಿಡಿದು ದೊಡ್ಡರಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರಿಗೂ ಇದು ಊರಿಗೆ ಒಳ್ಳೇದಾಗಲಿ ಅಂತ ಇದನ್ನು ಮಾಡ್ತಾ ಇದ್ದೇವೆ ನಾವು. ಮಾಡಿ ಅಮ್ಮ ಕಳಿಸ್ ಬರ್ತಾವೆ ಈಗ ಹೋಗಿ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಂಕರನಾಯಕ ಸಿರಳಿ ತಂಡ. ನಮ್ಮ ಹಿರಿಯರು ಮಾಡಿರೋ ಪದ್ಧತಿ ಊರು ಹೊರಗೆ ಕುರಿನ ಕೊಯ್ದು ಅಮ್ಮನ್ನ ಮುಂದಿನ ಊರಿಗೆ ಕಳಿಸ್ತೀವಿ. ಇದು ಕಳಿಸೋದ್ರಿಂದ ಕಾರಣ ಏನು ಅಂದರೆ ದನ ಕರ ಸಣ್ಣ ಮಕ್ಕಳು ದೊಡ್ಡವರಿಗೂ ಯಾವುದೇ ಒಂದು ಕಾಯಿಲೆ ಕಸಾಲಿ ಬರದ ಹಾಗೆ ನೋಡ್ಕೊಳ್ಳೋದಕ್ಕೆ ಅದನ್ನು ಕಳಿಸಿದ್ರೆ ಇದು ಗ್ಯಾರಂಟಿನೇ, ಪಕ್ಕಾ ಗ್ಯಾರಂಟಿ. ಪ್ರತಿ ವರ್ಷ ಇದೇ ಟೈಮಿಗೆ ಪ್ರತಿ ವರ್ಷ ಮಾಡ್ತೀವಿ. ಇವತ್ತು 1,02,000 ರೂಪಾಯಿ ಖರ್ಚು ಮಾಡಿದ್ದೇವೆ ನಾವು. ಕುರಿಯನ್ನು ಕೊಯ್ದು ಪಾಲನ್ನು ಕೊಟ್ಟರೆ ಮನೆಗೆ ಹೋಯಂಗಿಲ್ಲ. ಒಂದು ರೋಡ್ ಫಿಕ್ಸ್ ಮಾಡಿದ್ದೀವಿ. ಅದೇ ರೋಡಿನಲ್ಲಿ ಮನೆಯಲ್ಲಿರುವಂಥ ಎಲ್ಲ ಜನಗಳು ಬಂದು ಪಾತ್ರೆ ಪಡಗನ ತಂದು ಇಲ್ಲಿ ಅಡಿಗೆ ಮಾಡಿ ಎಲ್ಲರೂ ಊಟ ಮಾಡಿ ಎಲ್ಲ ಶಾಂತ ರೀತಿಯಿಂದ ಜನ ಎಲ್ಲ ಹೋದ ಮೇಲೆ ಊರಲ್ಲಿ ಇರುವಂಥ ಯುವಕರು ಸುಮಾರು ಮನೆಗೊಂದು ಜನ ಅಂದರೆ 102 ಜನ ತಗೊಂಡೋಗಿ ಬೇರೆ ಊರ ಗಡಿಗೆ ಅಮ್ಮನ್ನು ಕಳಿಸ್ಬರ್ತಾರೆ. ಇದು ಪದ್ಧತಿ. ನಿಮ್ಮ ಹೆಸರು? ನಮ್ಮ ಹಿರಿಯರಿಂದ ಬಂದಂತ ಪದ್ಧತಿ ಇದು. ನಿಮ್ಮ ಹೆಸರು? ನಮ್ಮ ಹೆಸರು ಲೋಕ್ಯಾ ನಾಯಕ್.